ಎಸ್, ಇನ್ನು ಕರ್ತವ್ಯ ನಿರತ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿ ದರ್ಪ ತೋರಿದಂತ ಹೊನ್ನೇಕೇರಿ ವಲಯ ಗಸ್ತು ಅರಣ್ಯ ಪಾಲಕ ದಸ್ತಗೀರ್ ಸಾಬನ್ನ ಅಮಾನತುಗೊಳಿಸಲಾಗಿದೆ ಅಂತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ ಆದೇಶವನ್ನ ಹೊರಡಿಸಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಂತಹ ವಿಡಿಯೋದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿಲ್ಲ, ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಕಾಣಿಸ್ತಾ ಇದ್ದಾರೆ. ಆದರೆ ಪ್ರಕರಣ ದಾಖಲಿಸುವಂತಹ ಸಂದರ್ಭದಲ್ಲಿ FIR ನಲ್ಲಿ 4 ಜನರ ಹೆಸರನ್ನ ಅಲ್ಲಿ ಬರೆಯಲಾಗುತ್ತೆ. ಆದ್ರೆ ಅಮಾನತ್ತಾಗಿದ್ದು ಕೇವಲ ಒಬ್ಬ ಅಧಿಕಾರಿ. ಅಂದ್ರೆ ಇನ್ನುಳಿದ 3 ಯಾಕೆ ಶಿಕ್ಷೆ ಇಲ್ಲ? ಯಾಕೆ ಇಲಾಖೆ ಅವರ ಮೇಲೆ ಕ್ರಮ ಜರುಗಿಸುತ್ತಿಲ್ಲ? ಒಂದು ವೇಳೆ ಇಲಾಖೆಗೆ ಹೆಂಗೆ ಗೊತ್ತಾಯಿತು ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ? ಯಾಕಂದ್ರೆ ಇಲಾಖೆ ಮಾಹಿತಿ ಪಡಿಬೇಕಾಗಿರೋದು ಪೊಲೀಸರಿಂದ. ಪೊಲೀಸರು ಇನ್ನೂ ತನಿಖೆಯನ್ನೇ ಮುಗಿಸಿಲ್ಲ. ತನಿಖೆ ಮುಗಿಯೋ ಮುನ್ನವೇ ಅವರಿಗೆ ನೀವು ಕ್ಲೀನ್ ಚೀಟ್ ಕೊಡ್ತೀರಿ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ನಡೀತಿರೋದಾದ್ರೂ ಏನು? ಬೀದರ್ನ ಜನರು ಈ ಒಂದು ಪ್ರಶ್ನೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಮಾಡ್ತಾ ಇದ್ದಾರೆ. ವಾನತಿ ಮೇಡಮ್ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು.